ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟೀಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಾನು ನನ್ನ ವಿಂಟರ್ ಸ್ಕಿನ್ ಕೇರ್ ರೊಟೀನ್ನ ಶೇರ್ ಮಾಡ್ಕೊತಿದ್ದೀನಿ ನಿಮ್ಮ ಹತ್ರ. ನಾನು ಫೇಸ್ ಮಾಯಿಶ್ಚರೈಸರ್ ಹಾಗೆ ಬಾಡಿ ಮಾಯಿಶ್ಚರೈಸರ್ ಇದು ಎರಡೂ ಕೂಡ. ಇದನ್ನು ನಾನು ಫೇಸ್ಗೆ ಫಸ್ಟ್ ಅಪ್ಲೈ ಮಾಡ್ಕೊತಿದ್ದೀನಿ. ಆಲ್ ಓವರ್ ಫೇಸ್ ಈ ರೀತಿ ಅಪ್ಲೈ ಮಾಡಾದಮೇಲೆ ನಾನು ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಮಸಾಜ್ ಮಾಡ್ತಾಯಿದ್ದೀನಿ. ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಮಸಾಜ್ ಮಾಡೋದ್ರಿಂದ. ಸೊ ಬ್ಲಡ್ ಸರ್ಕ್ಯುಲೇಷನ್ನು ಈಸಿ ಆಗುತ್ತೆ ಫೇಸಲ್ಲಿ, ಹಾಗಾಗಿ ಈ ರೀತಿ ಮಸಾಜ್ ಮಾಡ್ತೀನಿ. ಜೊತೆಗೆ ಕುತ್ತಿಗೆಗೂ ಕೂಡ ನಾನು ಅಪ್ಲೈ ಮಾಡ್ತೀನಿ. ಸಮ್ಟೈಮ್ಸ್ ನಾವು ಮರ್ತೇ ಬಿಡ್ತೀವಿ ಕುತ್ತಿಗೆಗೆ ಅಪ್ಲೈ ಮಾಡೋದನ್ನ. ಆ ರೀತಿ ಮರೆಯೋಕ್ಕೆ ಹೋಗಬಾರ್ದು. ಸ್ಕಿನ್ ಟೋನ್ ಚೇಂಜಸ್ ಅನಿಸುತ್ತೆ ಫೇಸ್ ಮತ್ತು ನೆಕ್ದು. ಸೊ ಹಾಗಾಗಿ ನಾನು ಕುತ್ತಿಗೆಗೂ ಅಪ್ಲೈ ಮಾಡಿದ್ದೀನಿ. ಸೊ ಈಗ ಹ್ಯಾಂಡ್ಸ್ಗೂ ಕೂಡ ನಾನು ಅಪ್ಲೈ ಮಾಡ್ಕೋತಿದ್ದೀನಿ. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಮಾಯಿಶ್ಚರೈಸಿಂಗ್ ತುಂಬ ಇಂಪಾರ್ಟೆಂಟ್ ಅಲ್ವಾ? ಇಲ್ಲಾಂದರೆ ಒಡ್ಕೊಂಡಿರೋ ಥರ ಕಾಣಿಸುತ್ತೆ, ಚೆನ್ನಾಗಿ ಅನಿಸೋದಿಲ್ಲ ಹ್ಯಾಂಡ್ಸ್ ಕೂಡ. ಹಾಗಾಗಿ ಈಗ ನಾನು ಸಿಂಪಲ್ ಎವ್ರಿಡೇ ಮೇಕಪ್ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತಿದ್ದೀನಿ. ನಾನು ಡೈಲಿ ಯೂಸ್ ಮಾಡೋದು ಗ್ಲೋ ಆ್ಯಂಡ್ ಲವ್ಲಿ. ನನಗಿದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ಡೈಲಿ ಮೇಕಪ್ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಬ್ಲೆಂಡರ್ನ ಕೂಡ ಯೂಸ್ ಮಾಡ್ತಿಲ್ಲ. ಹ್ಯಾಂಡ್ಸ್ನ ಯೂಸ್ ಮಾಡಿ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಸೊ ತುಂಬ ಕವರೇಜ್ ಕೊಡುತ್ತೆ ಅಂತ ಇಲ್ಲ, ಡೈಲಿ ಮೇಕಪ್ಪಿಗೆ ಎಷ್ಟು ಬೇಕೋ ಅಷ್ಟು ಕವರೇಜ್ ಕೊಡುತ್ತೆ. ನೋಡಿ, ಇಲ್ಲಿ ನಾನು ಕುತ್ತಿಗೆಗೂ ಕೂಡ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಡಿಫ್ರೆನ್ಸ್ ಕಾಣಿಸ್ಬಾರ್ದು ಅಂದರೆ ನಾವು ಈ ರೀತಿ ಅಭ್ಯಾಸ ಮಾಡ್ಕೋಬೇಕು. ಫೇಸ್ ಹಾಗೆ ಕುತ್ತಿಗೆಗೆ ಎರಡಕ್ಕೂ ನಾವು ಏನೇ ಕ್ರೀಮ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ಎರಡಕ್ಕೂ ಅಪ್ಲೈ ಮಾಡಬೇಕು. ನಾನು ಎವ್ರಿಡೇ ಯೂಸ್ ಮಾಡೋದು ಪಾಂಡ್ಸ್ ಪೌಡರ್. ಈಗ ನಾನು ಪಾಂಡ್ಸ್ ಪೌಡರ್ನ ಕೂಡ ಅಪ್ಲೈ ಮಾಡ್ಕೊತಿದ್ದೀನಿ. ಎವ್ರಿಡೇ ಮೇಕಪ್ ಆಗಿರೋದ್ರಿಂದ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಿಲ್ಲ, ಪಾಂಡ್ಸ್ ಪೌಡರ್ನೇ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ಈಗ ಲಿಪ್ ಕೇರ್, ನಾನು ಲ್ಯಾಕ್ಮಿ ಅವ್ರದ್ದು ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ. ನನಗೆ ಇದು ತುಂಬ ಇಷ್ಟ, ನಾನು ಎಲ್ಲೇ ಹೋದರೂ ಕ್ಯಾರಿ ಮಾಡ್ತೀನಿ. ಪಾಕೆಟ್ ಫ್ರೆಂಡ್ಲಿ ಕೂಡ, ತುಂಬ ಚಿಕ್ಕದಾಗೂ ಇರುತ್ತಲ್ವ, ಹಾಗಾಗಿ. ಜೊತೆಗೆ ನಾನು ಬೊಟ್ಟಿಡ್ತಿದ್ದೀನಿ ಇವಾಗ. ಇದು ಕೂಡ ಅಷ್ಟೇ, ನನಗೆ ತುಂಬ ಇಷ್ಟ. ತುಂಬ ದೊಡ್ಡದು ಅಥವಾ ತುಂಬ ಚಿಕ್ಕದು ಕೂಡ ಇಡಲ್ಲ, ಮೀಡಿಯಮ್ ಸೈಜ್ದು ಬೊಟ್ಟು ನಾನು ಯಾವಾಗಲೂ ಇಡೋದು. ಹಾಗೆ ಐಬ್ರೋನು ಕೂಡ ಫಿಂಗರ್ಸಲ್ಲೇ ಶೇಪ್ ಮಾಡಿಕೊಂಡೆ. ನಾನು ಹೊರಗಡೆ ಎಲ್ಲಾದರೂ ಹೋಗಬೇಕು ಆ ಥರ ಇದ್ದಾಗ ಮಾತ್ರ ಐಬ್ರೋಸ್ ಫಿಲ್ ಮಾಡ್ತೀನಿ, ಹಾಗೆ ಕಾಜಲ್ ಅಪ್ಲೈ ಮಾಡ್ತೀನಿ. ಫೈನಲಾಗಿ ಅರಿಶಿನ ಮತ್ತು ಕುಂಕುಮ ಇದು ಇಟ್ಟ ಮೇಲೆ ನನಗೆ ಮೇಕಪ್ ಕಂಪ್ಲೀಟ್ ಅನಿಸೋದು. ಎವ್ರಿಡೇ ಮೇಕಪ್ ಆಗಿರ್ಬೋದು, ಬೇರೆ ಮೇಕಪ್ ಆಗಿರ್ಬೋದು. ಸೊ ಜೊತೆಗೆ ಸ್ವಲ್ಪ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಕೊಂಡ್ರೆ ನಾನು ಹೊರಗಡೆ ಹೋಗೋಕ್ಕೂ ರೆಡಿ. ಇದು ನೋಡಿದ್ರಲ್ಲ ನಾನು ಎವ್ರಿಡೇ ಮೇಕಪ್ ಹೇಗೆ ಮಾಡ್ಕೋತೀನಿ ಅಂತ. ನೋಡಿ ಫೈನಲ್ ಲುಕ್. ಫ್ರೆಂಡ್ಸ್, ಆಗಲೇ ನಾನು ನನ್ನ ಸ್ಕಿನ್ ಕೇರ್ ರೊಟೀನ್ನ ತೋರಿಸಿದ್ದೀನಿ. ನಾನು ವಿಂಟರಲ್ಲಿ ಇದೇ ರೀತಿ ಸ್ಕಿನ್ ಕೇರ್ ಮಾಡೋದು, ಸಮ್ಮರಲ್ಲಿ ಬೇರೆ ರೀತಿ ಇರುತ್ತೆ. ಸೊ ನೀವು ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೊತೀರಾ, ಹಾಗೆ ಆ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಹೋಗಿ ತೊಗೊಳ್ಳಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದು. ಫ್ರೆಂಡ್ಸ್, ಇದು ನಾನು ಹಾಗೆ ಹೊರಗಡೆ ಬಂದೆ ರೆಡಿಯಾಗಿ, ಒಂದು ರೌಂಡ್ ನೋಡೋಣ ಗಿಡಗಳೆಲ್ಲ ಏನಾಗಿದೆ ಅಂತ ನೋಡೋಣ ಅಂತ ಬಂದೆ. ಸೊ ಸ್ಯಾರಿ ಇಲ್ಲಿ ಹೊರಗಡೆ ಒಣಗಾಕಿದ್ದೆ, ಇದು ಕಲ್ಯಾಣೋತ್ಸವಕ್ಕೆ ಹಾಕ್ಕೊಂಡು ಹೋಗಿದ್ದೆ ಇದು ಸ್ಯಾರಿ. ಏನಕ್ಕೆ ಹೇಳ್ತಿದ್ದೀನಿ ಈ ಸ್ಯಾರಿ ಬಗ್ಗೆ ಅಂತಂದರೆ, ಇದು ತುಂಬ ಸ್ಪೆಷಲ್, ಅದಕ್ಕೇ ಹೇಳ್ತಿದ್ದೀನಿ. ಇದು ಬಂದು ನಾನು ನನ್ನ ಸೀಮಂತಕ್ಕೆ ಅಂತ ಹೇಳಿ ತೊಗೊಂಡಿದ್ದೆ. ನೋಡಿ, ಗ್ರೀನ್ ಕಲರೇ ತೊಗೋಬೇಕು ಅಂತ ಹೇಳಿ ತೊಗೊಂಡಿದ್ದೆ. ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೆ, ಮೀನ್ಸ್ ಸ್ಟಿಚ್ ಮಾಡ್ಸೋಕ್ಕೆಲ್ಲ ಕೊಟ್ಟಿದ್ದೆ. ತುಂಬ ದಿನ ಅದನ್ನು ಇಸ್ಕೊಂಡು ಬರೋಕ್ಕೆ ಮನಸ್ಸಿರಲಿಲ್ಲ. ಮೇಲೆ ತುಂಬ ತಿಂಗಳಾದಮೇಲೆ ನಾವು ತೊಗೊಂಡು ಬಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಫಸ್ಟ್ ಟೈಮ್ ಇದನ್ನು ವೇರ್ ಮಾಡಿದ್ದು. ವೇರ್ ಮಾಡೋಕ್ಕೆ ತುಂಬ ಬೇಜಾರಿತ್ತು, ಅದನ್ನೆಲ್ಲ ಮರೆತು ಅದು ಸ್ವಲ್ಪ ಹಳೇದಾದ ಮೇಲೆ ನನಗೆ ಮನಸ್ಸು ಓಕೆ ಉಟ್ಕೊಳ್ಳೋಣ ಅಂತ ಅನಿಸಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಉಟ್ಕೊಂಡಿದ್ದು ಫಸ್ಟ್ ಟೈಮು. ಸೊ ಅದಕ್ಕೆ ಹೇಳೋಣ ಅಂತ ಅನ್ನಿಸ್ತು, ಹೇಳ್ತಿದ್ದೀನಿ ಅಷ್ಟೇ. ಸೊ ಇದು ತುಂಬ ನೆನಪು ನನಗೆ, ಇದು ಸೀಮಂತಕ್ಕೆ ಅಂತ ಹೇಳಿ ತೊಗೊಂಡಿದ್ದು, ಅದಕ್ಕೇ. ಸೊ ಈಗ ಬನ್ನಿ, ಗಾರ್ಡನ್ ಅಂದರೆ ತುಂಬ ದೊಡ್ಡ ಗಾರ್ಡನ್ ಎಲ್ಲ ಏನಿಲ್ಲ, ಪಾಟ್ಸ್ ಇನ್ನೂ ಇದೆ, ಹಾಕಬೇಕು ಗಿಡಗಳು. ಈಗ ಸದ್ಯಕ್ಕೆ ನಾನು ಒಂದು 4-5 ಪಾಟ್ನ ರೆಡಿ ಮಾಡಿ ಅದನ್ನು ಗಿಡಗಳು ಹಾಕಿ, ಗಿಡಗಳೆಲ್ಲ ಬೆಳೀತಿದೆ. ಸೊ ಅದನ್ನೊಂದು ರೌಂಡ್ ತೋರಿಸ್ಕೊಂಬರ್ತೀನಿ ನಿಮಗೆ. ಇದು ಮಲ್ಲಿಗೆ ಗಿಡ, ತಂದಾಗ ಇದು ಹೂ ಬಿಟ್ಟಿತ್ತು, ಬಟ್ ಈಗ ಸೀಸನ್ ಅಲ್ವಲ್ಲ, ಹಾಗಾಗಿ ಹೂ ಬಿಟ್ಟಿಲ್ಲ, ಚೆನ್ನಾಗಿ ಚಿಗುರುತ್ತಿದೆ. ನೋಡ್ಬೋದು ನೀವು ಯಾವ ರೀತಿ ಚಿಗುರಿದೆ ಅಂತ ಹೇಳಿ. ಇದು ವೈಟ್ ಗಣಗ್ಲೆ ಹೂವಿನ ಗಿಡ, ಇದು ಕೂಡ ತಂದಾಗ ಬಿಟ್ಟಿತ್ತು, ಈಗ ಹೂ ಬಿಟ್ಟಿಲ್ಲ. ಇದು ಬಿಳಿ ಸಾಮಂತಿಗೆ ಹೂವು, ವೈಟ್ ಪರ್ಪಲ್ ಮಿಕ್ಸ್ ಇದೆ. ಹೂವೆಲ್ಲ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ದಾಸವಾಳ ಗಿಡ, ಇದು ಹೂ ಬಿಡ್ತಿದೆ ಈಗ ಚೆನ್ನಾಗಿ.
ಹಾಗೆ ಇದು ಮರೂನ್ ಸಾಮಂತಿಗೆ ಗಿಡ. ಇದಕ್ಕೂ ಮತ್ತು ದಾಸವಾಳ ಗಿಡಕ್ಕೆ ಇರುವೆ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಹೇಳಿ ನಾನು ಇರುವೆ ಪೌಡರ್ನ ಸ್ಪ್ರೇ ಮಾಡಿದ್ದೆ. ಇರುವೆ ಎಲ್ಲ ಹೋಗಿದೆ. ಇದಕ್ಕೆ ಕಪ್ಪು ಹುಳ ಕೂಡ ಆಗಿತ್ತು, ದಪ್ಪದು ಕಂಬಳಿ ಹುಳ ಥರ ಇತ್ತು, ಗೊತ್ತಿಲ್ಲ ಅದು ಯಾವ ಹುಳ ಅಂತ. ಅದು ಸತ್ತೋಯ್ತು. ಬಟ್ ಗಿಡ ಸ್ವಲ್ಪ ಹಾಳಾಗಿತ್ತು, ಬಟ್ ಚೆನ್ನಾಗಿ ಚಿಗುರುತ್ತಿದೆ ಕೆಳಗಡೆಯಿಂದ. ತುಳಸಿ ಕೂಡ ಅಷ್ಟೇ, ಮೇಲೆಲ್ಲ ಒಣಗೋಗಿ ಕೆಳಗಡೆ ಚೆನ್ನಾಗಿ ಚಿಗುರುತ್ತಿದೆ. ಸೊ ಹಾಗಾಗಿ ನಾನು ಅದನ್ನು ತೆಗ್ಯೋಣ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ ಅಂತ ಹೇಳಿ ಬಿಟ್ಟಿದ್ದೀನಿ. ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ನಾನು ಅಡುಗೆ ಮಾಡೋಣ ಅಂತ ಬಂದೆ. ಹಸ್ಬೆಂಡ್ ತಲೆ ಸ್ವಲ್ಪ ನೋಯ್ತಿದೆ, ನನಗೆ ಕಾಫಿ ಮಾಡಿಕೊಡು ಅಂದರು. ಸೊ ಅವರಿಗೆ ಕಾಫಿ ಮಾಡಿಕೊಟ್ಬಿಡೋಣ ಫಸ್ಟು, ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಕಾಫಿ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡಿದ್ದು ಕಾಫಿ ಪೌಡರ್ ಬಂದು ನಾಗಮಂಗಲದಲ್ಲಿ ನಮಗೆ ಚೆನ್ನಾಗಿರೋ ಕಾಫಿ ಪೌಡರ್ ಸಿಗುತ್ತೆ ಅಲ್ಲೇ. ಸೊ ಶಂಕರ್ ವಿಲಾಸ್ ಅಂತ ಅದು. ಇಲ್ಲಿ ಸೊಪ್ಪನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ಅದು ನೀರಲ್ಲಿ ನೆನೆಸಿಟ್ರೆ ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ನಾನು ಅವತ್ತು ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ, ನಾವು ಹೇಗೆ ಇಲ್ಲಿ ಕ್ಲೀನ್ ಮಾಡ್ಕೊತೀನಿ ಸೊಪ್ಪಂತ. ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಬನ್ನಿ, ಐ ಕಾರ್ಡ್ ಹಾಕ್ತೀನಿ. ಈಗ ನಾನು ನೀರು, ಸೊಪ್ಪು, ಬೇಳೆ, ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಖಾರ ಮಾಡ್ತಾಯಿದ್ದೀನಿ, ಉಪ್ಸಾರು ಖಾರ. ಹಾಗೆ ಅದನ್ನು ಹಾಕಿ ಮುಳುಗೋ ಥರ ಮಾಡಿ, ಬೇಕಂದರೆ ನೀವು ಸಾಲ್ಟ್ ಆ್ಯಡ್ ಮಾಡ್ಕೋಬೋದು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಅಥವಾ 2 ವಿಷಲ್, ತುಂಬ ಬೇಯಬೇಕು ಅಂತಂದರೆ 2 ವಿಷಲ್, ನಿಮಗೆ ತುಂಬ ಬೇಯಬಾರ್ದು ಆ ಥರ ಇಷ್ಟ ಇಲ್ಲ ಅಂತಂದರೆ 1 ವಿಷಲ್ ಕೂಡ ಹಾಕಿಸ್ಕೊಂಡು ಬೇಯಿಸ್ಕೋಬೋದು. ಈಗ ಅದೇ ಟೈಮಲ್ಲಿ ನಾನು ಖಾರಕ್ಕೆ ಒಂದು ಜಾರಿಗೆ ಮೆಣಸು, ಜೀರಿಗೆ, ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು, ನೀವು ಎಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿರ್ತೀರ ಆ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಹಾಗೆ ನಾನು ಹುಣಸೆ ಹಣ್ಣು ಕೂಡ ಯೂಸ್ ಮಾಡ್ತಾಯಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಜೊತೆಗೆ ಸಾಲ್ಟ್ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಹುಳಿ ಮತ್ತು ಖಾರ ಜಾಸ್ತಿ ಇರುತ್ತಲ್ಲ. ಕೊತ್ತಂಬರಿ ಸೊಪ್ಪು, ಹಾಗೆ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡೆ, 1 ಗೆಡ್ಡೆ ಬೆಳ್ಳುಳ್ಳಿ. ಈಗ ಕುಕ್ಕರ್ ವಿಷಲ್ ಬಿಟ್ಟಿತ್ತು, ಸೊ ನಾನು ಎಲ್ಲ ಹಸಿಮೆಣ್ಸಿನ್ಕಾಯಿನ ಆರಿಸ್ಕೊತಿದ್ದೀನಿ. ಸೊ ಕೌಂಟ್ ಮಾಡ್ಕೊಂಡಿರ್ತೀನಿ ನಾನು ಎಷ್ಟು ಅಂತ ಹೇಳಿ. ಸೊ ಹಾಗಾಗಿ ನನಗೆ ಗೊತ್ತಾಗುತ್ತೆ ಎಷ್ಟು ಹಸಿಮೆಣ್ಸಿನ್ಕಾಯಿ ಇರುತ್ತೆ ಅಂತ. ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ, ಅದಕ್ಕೆ ಆ್ಯಡ್ ಮಾಡಿಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ. ನಿಮಗೆ ಫೈನ್ ಪೇಸ್ಟಾಗಿ ಬೇಕು ಅಂದರೆ ಫೈನಾಗಿ ಗ್ರೈಂಡ್ ಮಾಡ್ಕೋಬೋದು, ಅಥವಾ ನುಣ್ಣಗೆ ಬೇಡ ಅಂದರೆ ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಮಾಡ್ಬೋದು. ನಾನು ಅದೇ ಸೊಪ್ಪಿನ ನೀರನ್ನ ಅದಕ್ಕೆ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೋತೀನಿ. ಹಾಗೆ ಸೊಪ್ಪನ್ನ ಸೋರಾಕೋತಿದ್ದೀನಿ. ಬೇರೆ ನಾರ್ಮಲ್ ವಾಟರ್ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಈಗ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಬೌಲಲ್ಲಿ ಎಕ್ಸ್ಟ್ರಾ ಇರೋದನ್ನು ನಾನು ಮತ್ತೆ ಸಾಂಬಾರಿಗೆ ಆ್ಯಡ್ ಮಾಡ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ನಾನು ತೊಳೆಯೋದಕ್ಕೆ ಹಾಕಲ್ಲ, ಈ ರೀತಿ ಸಾಂಬಾರಿಗೆ ಮಿಕ್ಸ್ ಮಾಡ್ತೀನಿ. ಮುಂಚೆ ಎಲ್ಲ ಒಳ್ಕಲಲ್ಲಿ ಮಾಡ್ತಿದ್ರು, ಈಗ ನಾವು ಮಿಕ್ಸಿನಲ್ಲಿ, ಜಾರಲ್ಲಿ ಈ ರೀತಿ ಮಾಡಬೇಕು. ಒಂದು ಕಡೆ ನಾನು ಎಣ್ಣೆ, ಸಾಸಿವೆ, ಹಾಗೆ ಈರುಳ್ಳಿ, ಒಣಮೆಣಸಿನ್ಕಾಯಿನೆಲ್ಲ ಒಗ್ಗರಣೆ ಮಾಡ್ಕೊತಿದ್ದೀನಿ. ಇದು ಸಿಂಪಲ್ ಒಗ್ಗರಣೆ ಸೊಪ್ಪಿಗೆ. ಸೊ ಇದೆಲ್ಲ ಆದಮೇಲೆ ನಾನು ಸೋರು ಹಾಕ್ಕೊಂಡಿದ್ದಂಥ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಜೊತೆಗೆ ಒಂದು ಮಿಕ್ಸ್ ಮಾಡಿ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊತೀನಿ. ನೀವು ಇಲ್ಲಿ ಟೇಸ್ಟ್ ಏನಾದರೂ ಕಡಿಮೆ ಅನಿಸಿದ್ರೆ ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಟೇಸ್ಟ್ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ನೋಡಿ, ಕಾಯಿ ತುರಿನೂ ಕೂಡ ಇಲ್ಲಿ ಆ್ಯಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಬಿಟ್ಟು ಕ್ಲೋಸ್ ಮಾಡಿದರೆ ಅದು ಹಿಡ್ಕೊಳ್ಳುತ್ತೆ, ಆಗ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ, ಇಲ್ಲಿ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡೆ. ಟೇಸ್ಟ್ ನೋಡಿದೆ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಗಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಬಿಡ್ತೀನಿ. ಆಮೇಲೆ ನಾವು ಸರ್ವ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಹೇಗೆ ಉಪ್ಸಾರು ಮಾಡ್ತೀನಿ ನಮ್ಮ ಸ್ಟೈಲಲ್ಲಿ ಅಂತ ಹೇಳಿ. ಸೊ ನೀವು ಅದೇ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ, ನೀವು ಯಾವ ರೀತಿ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ. ಸೊ ಈಗ ಸಾಂಬಾರೆಲ್ಲ ಮಾಡಿದ್ದಾಯಿತು, ಊಟ ಮಾಡಬೇಕು. ನೋಡಿ, ರೆಡಿ ಇದೆ, ತಟ್ಟೆಗೆ ಹಾಕಿ ರೆಡಿ ಮಾಡಿದ್ದೀನಿ. ಹಸ್ಬೆಂಡ್ ಮತ್ತು ಬ್ರದರ್ಗೆ ಇನ್ನೂ ಲೇಟ್ ಅಂತೆ, ಅವ್ರು ಈಗಲೇ ಊಟ ಮಾಡಲ್ವಂತೆ, ಅದಕ್ಕೆ ಹಾಟ್ ಬಾಕ್ಸ್ಗೆ ಹಾಕಿ ಮುದ್ದೆ ಇಟ್ಬಿಟ್ಟಿದ್ದೀನಿ. ಸೊ ಹಸ್ಬೆಂಡ್ ಟಿ ವಿ ನೋಡ್ತಿದ್ದಾರೆ, ಮೂವಿ ನೋಡ್ತಿದ್ದಾರೆ. ನಾನು ಈಗ ಹೋಗಿ ಜಾಯ್ನ್ ಆಗಿ ನೋಡಿಕೊಂಡು ಊಟ ಮಾಡಬೇಕು. ಈಗ ನಾನು ವಾರ್ಡ್ರೋಬ್ ತುಂಬ ನೋಡ್ತಾ ಇದ್ದರೆ ಮೇಬಿ ಕಾಣಿಸ್ತಾ ಇದೆ ಅನಿಸುತ್ತೆ ಯಾವ ಥರ ಆಗಿದೆ ಅಂತ. ಇದೆಲ್ಲ ಆಗೋದಕ್ಕೆ ಕಾರಣ ಬಂದು ಅರ್ಜೆಂಟಲ್ಲಿ ಎಲ್ಲಾದರೂ ಹೊರಡಬೇಕಾದ್ರೆ ಏನು ಎತ್ಕೊಂಡಿರೋದನ್ನ ನೀಟಾಗಿ ಇಟ್ಟಿರಲ್ಲ, ಸ್ಯಾರಿ ಎಲ್ಲನೂ ಹಂಗಂಗೆ ಇಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈ ರೀತಿ ಆಗಿದೆ. ಸೊ ಅದನ್ನು ಆರ್ಗನೈಸ್ ಮಾಡಬೇಕು, ಡೀಕ್ಲಟರ್ ಮಾಡಬೇಕು, ಎಲ್ಲ ಎತ್ತು ಹೊರಗಡೆ ಇಟ್ಟು ಮತ್ತೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕು. ಆಮೇಲೆ ನಿಮಗೆ ವಾರ್ಡ್ರೋಬ್ ಆರ್ಗನೈಸೇಷನ್ ಟೂರ್ ಕೂಡ ಮಾಡಬೇಕು, ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಊಟ ಎಲ್ಲ ಆದಮೇಲೆ ನಾನು ಏನು ಮಾಡ್ತಿದ್ದೆ ಅಂದರೆ ನಿಮ್ಮ ಕಮೆಂಟ್ಸ್ನೆಲ್ಲ ನೋಡ್ತಾ ಇದ್ದೆ. ನಾನು ನೋಡಿದ್ದೆ ಬಟ್ ನೋಟ್ ಮಾಡ್ಕೊಂಡಿರಲಿಲ್ಲ. ಸೊ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ವಿಡಿಯೋ ಒಂದು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ತುಂಬ ಕ್ವೆಶನ್ಸ್ ಬರ್ತಿತ್ತು ಅಂತ. ಸೊ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ವೆಶನ್ಸು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಬೇಗ ನಾನು ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡ್ತೀನಿ. ತುಂಬ ಜನ ತುಂಬ ಕ್ವೆಶನ್ಸ್ ಕೇಳಿದ್ದೀರಾ, ಮಗು ನಿಮಗೆ ಕೊಟ್ರಾ, ಏನು ಮಾಡಿದ್ರಿ, ಆಮೇಲೆ
ಬಾಣಂತನದ ಬಗ್ಗೆ ಕೇಳಿದ್ದೀರಾ. ನೆಕ್ಸ್ಟು ಓನ್ ಹೌಸಾ, ರೆಂಟಾ, ಆ್ಯಂಡ್ ಇನ್ನು ತುಂಬ ಕ್ವೆಶನ್ಸ್ ಕೇಳಿದ್ದೀರಾ. ಕುಣಿಗಲ್ಲ ನೀವು ಅಂತ ಹೇಳಿ, ಸೈಂಟ್ ರೀಟಾ ಸ್ಕೂಲ ನೀವು ಓದಿದ್ದು, ಇನ್ನು ತುಂಬ ಕ್ವೆಶನ್ಸ್ ಇದೆ. ನನಗೆ ನೋಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಬೌವ್ 20-25 ಕ್ವೆಶನ್ಸ್ ಇದೆ ಅನಿಸುತ್ತೆ. ಸೊ ಎಲ್ಲ ಕ್ವೆಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಪ್ಲೀಸ್ ವೆಯ್ಟ್ ಮಾಡಿ. ಈ ವ್ಲಾಗ್ನ ನೋಡಿ, ಪೂರ್ತಿಯಾಗಿ ವ್ಲಾಗ್ನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ ಫ್ರೆಂಡ್ಸ್. ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗಿ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಓಕೆನಾ. ಸೊ ಈಗ ನಾನು ಫಾಸ್ಟಾಗೆಲ್ಲ ಡಿಕ್ಲಟರ್ ಮಾಡಿ ಜೋಡಿಸ್ಕೊಂಡ್ಬಿಡ್ತೀನಿ. ಜಸ್ಟ್ ಒಂದು ಕ್ಲಿಪ್ಪಿಂಗ್ ನೋಡ್ಕೊಂಬಿಡಿ. ಆರ್ಗನೈಸೇಷನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಫಾಸ್ಟಾಗಿ ಎಲ್ಲ ಜೋಡಿಸಿದ್ದೀನಿ. ತುಂಬ ಏನೂ ಅರ್ಗೋಗಿರಲಿಲ್ಲ. ಒಂದು ಮಾತ್ರ ಶೆಲ್ಫ್ ಮಾತ್ರ ಸ್ವಲ್ಪ ಹರಡ್ಬಿಟ್ಟಿದ್ದೆ ನಾನು. ಇನ್ನು ಮಿಕ್ಕಿದೆಲ್ಲ ಕರೆಕ್ಟಾಗಿ ಆಗೇ ಇತ್ತು. ಸೊ ಹಾಗಾಗಿ ನನಗೇನು ಜಾಸ್ತಿ ಅನಿಸಿಲ್ಲ. ಹಸ್ಬೆಂಡು ಕೂಡ ನಾನು ಕ್ಲೀನ್ ಮಾಡಿದ್ದೀನಿ. ಸೊ ನಾನು ವಾರ್ಡ್ರೋಬ್ ಟೂರ್ ಕೂಡ ಕೊಡ್ತೀನಿ. ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ, ಟಿ ವಿ ಅಜ್ಜಿ ಬಂದಿದ್ದಾರೆ, ಅಜ್ಜಿ ಟಿ ವಿ ನೋಡ್ತಿದ್ದಾರೆ. ನಾನು ಕೂಡ ಹಿಟ್ಲರ್ ಕಲ್ಯಾಣ ಕೇಳಿಸ್ಕೊಂಡು ವಾರ್ಡ್ರೋಬೆಲ್ಲ ಆರ್ಗನೈಸ್ ಮಾಡಿದ್ದಾಯಿತು.
ಸೊ ಫೈನಲ್ ಲುಕ್ ಇದೆ. ನಾನು ವಾರ್ಡ್ರೋಬ್ ನಿಮಗೆ ಕಂಪ್ಲೀಟಾಗಿ ಕೊಡ್ತೀನಿ. ಹಾಗೆ ನೋಡಿ, ಇಲ್ಲಿ ಒಂದು ಚೀಲದಷ್ಟು ಕಾಣಿಸ್ತಿದೆ. ಒಂದು ಚೀಲ ತುಂಬ ಎಕ್ಸ್ಟ್ರಾ ಬಟ್ಟೆ, ಇದು ಎಕ್ಸ್ಟ್ರಾ ಬಟ್ಟೆಗಳು ಎಲ್ಲ ಎತ್ತಿಟ್ಟಿದ್ದೀನಿ. ಯೂಸ್ ಮಾಡದೇ ಇರೋದು ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಎಲ್ಲ ಎತ್ತಿಟ್ಟಿದ್ದೀನಿ. ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹಾಗೂ ನಿಮ್ಮ ವಿಶಸ್ಗೆ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್ ಆ್ಯಂಡ್ ಬಿ ಹೆಲ್ದಿ. ಥ್ಯಾಂಕ್ ಯು. ಬಾಯ್ ಬಾಯ್.